ಜೂನ್ 26 ಪ್ರತಿ ವರ್ಷ ವಿಶ್ವ ಡ್ರಗ್ಸ್ ದಿನಾಚರಣೆ ನಮಗೆಲ್ಲ ಗೊತ್ತು. ಇವತ್ತು ನಾನು ನಿಮಗೆ ನನ್ನ ಒಂದು ಸ್ವಂತ ಅನುಭವವನ್ನು ಈ ಒಂದು ವಿಶೇಷ ದಿನದಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಎಲ್ಲ ವಿದ್ಯಾರ್ಥಿಗಳು, ವಿಶೇಷವಾಗಿ ಎಲ್ಲ ಯುವಜನರು ಮತ್ತು ಅವರ ಪೋಷಕರು ದಯಮಾಡಿ ಈ ಒಂದು ಸಣ್ಣ ವಿಡಿಯೋವನ್ನು ನೋಡಿ. ಕೇವಲ ಒಂದು 4-5 ನಿಮಿಷದಲ್ಲಿ ನಾನು ಹೇಳಿಬಿಡ್ತೇನೆ. ಯಾಕೆಂದರೆ ಈ ಒಂದು ವಿಚಾರ ತುಂಬ ಜನರಿಗೆ ಗೊತ್ತಿಲ್ಲ, ಅದೆಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ. ಸುಮಾರು ಒಂದು 3 ವರ್ಷಗಳ ಹಿಂದೆ ನಾನು ದೈಜಿ ವರ್ಲ್ಡ್ ಆಫೀಸಲ್ಲಿರುವಾಗ ನನಗೆ ಒರಿಸ್ಸಾದಿಂದ ಒಂದು ಫೋನ್ ಬರುತ್ತೆ. ಒರಿಸ್ಸಾದಿಂದ ಫೋನ್ ಬಂದು, ನಾವು ನಿಮಗೆ ಭೇಟಿಯಾಗಬೇಕು, ಒರಿಸ್ಸಾದಿಂದ ಬರ್ತೇವೆ ನಿಮಗೆ ಸಿಗಲಿಕ್ಕೆ ಅಂತ ಹೇಳ್ತಾರೆ. ಯಾಕಂತ ಅವರು ಹೇಳುವುದಿಲ್ಲ. ಸರಿ, ನಾನು ಬನ್ನಿ ಅಂತ ಒಂದು 3 ದಿವಸದ ನಂತರ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೇನೆ. ಆವಾಗ ಬಂದು ನೋಡಿದಾಗ ನನ್ನ ಆಫೀಸಿಗೆ ಸುಮಾರು 65-70 ಹರೆಯದಲ್ಲಿ ಇರುವಂಥ ಒಂದು ಗಂಡ ಹೆಂಡತಿ, ಅಪ್ಪ ಅಮ್ಮ ಅಂತ ನಾವು ಹೇಳ್ಬೋದು, ಅವರು ನಮ್ಮ ಆಫೀಸಿಗೆ ವಿಸಿಟ್ ಮಾಡ್ತಾರೆ. ನನ್ನನ್ನು ನೋಡಿದ ಕೂಡಲೇ ಇಬ್ಬರು ಕೂಡ ನನ್ನ ಕಾಲಿಗೆ ಬೀಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನನಗೆ ಬಹಳ ವಿಚಿತ್ರ ಕಾಣ್ತದೆ, ಯಾಕೆ ಇಷ್ಟೊಂದು ಹಿರಿಯರು ನನ್ನ ಕಾಲಿಗೆ ಬಂದು ಯಾಕೆ ಬೀಳ್ತಾರೆ ಅಂತ. ನಾನು ಅವರನ್ನು ಕರ್ಕೊಂಡೋಗಿ ನನ್ನ ಆಫೀಸಲ್ಲಿ ಕುಳಿಸಿ ಕೂತ್ಕೊಂಡು ಮಾತಾಡುವಾಗ ನನಗೆ ತುಂಬ ಒಂದು ನನಗೆ ಆದಂಥ ಅನುಭವ ಅದು ಹಂಚಿಕೊಳ್ಳಲು ಕೂಡ ನನಗೆ ತುಂಬ ಬೇಸರ ಆಗ್ತಾಯಿದೆ. ಪ್ರೀತಿಯ ಸ್ನೇಹಿತರೆ, ಈ ಕಪಲ್ ಏನಿದೆ, ಈ ಜೋಡಿ ಏನಿದೆ, ಇವರಿಗೆ ಒಬ್ಬನೇ ಮಗ. ಇವರು ದಕ್ಷಿಣ ಕನ್ನಡದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಅವರು ಕಲಿತಿದ್ದರು, ಇಂಜಿನಿಯರಿಂಗ ಮೆಡಿಕಲ್ ಏನೋ ಮಾಡ್ತಿದ್ದರು. ಆ ಸಂದರ್ಭದಲ್ಲಿ ಒಂದು ದಿವಸ ಏನೋ ಫ್ರೆಂಡ್ಸ್ ಜೊತೆ ಸೇರಿಯ ಅಥವಾ ಏನೋ ಒಂದು ಪಾರ್ಟಿಯಲ್ಲಿ ಅವರು ಡ್ರಗ್ ಸೇವನೆ ಮಾಡ್ತಾರೆ. ಆ ಡ್ರಗ್ ಸೇವನೆಯಿಂದ ಪೊಲೀಸರು ರೇಡ್ ಮಾಡಿ ಅವರಿಗೆ ಅರೆಸ್ಟ್ ಮಾಡ್ತಾರೆ. ವೆರಿ ನೆಕ್ಸ್ಟ್ ಡೇ ಈ ಲೋಕಲ್ ಪೇಪರಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇದು ವರದಿಯಾಗುತ್ತೆ. ಈ ದೈಜಿ ವರ್ಲ್ಡ್ ವೆಬ್ಸೈಟಲ್ಲಿ ಕೂಡ ಆ 3 ಹುಡುಗರ ಫೋಟೋ ಮತ್ತು ಸಂಪೂರ್ಣ ಹೆಸರಿನೊಂದಿಗೆ ಡ್ರಗ್ಸ್ ಸೇವನೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಂಬ ನ್ಯೂಸ್ ಬರ್ತದೆ. ನಂತರದ ಒಂದು 2-3 ವರ್ಷ ಹಾಗೇ ಹೋಗ್ತದೆ, ನ್ಯೂಸ್ ಬರ್ತದೆ, ಬಹುಶಃ ಅವರಿಗೆ ರಿಲೀಸ್ ಕೂಡ ಆಗ್ತದೆ, ಮತ್ತು ಕೆಲವು ಸಮಯದ ನಂತರ ಬೇಲ್ ಸಿಗ್ತದೆ. ಏನೆಲ್ಲ ಕಾರ್ಯಾಚರಣೆಗಳು ಕಾನೂನಿನಲ್ಲಿ ಇರ್ತವೋ ಅದು ಆಗಿ ಹೋಗ್ತವೆ. ಆದರೆ 3 ವರ್ಷದ ನಂತರ ಆ ಹುಡುಗ ತನ್ನ ಎಜುಕೇಷನ್ ಮುಗಿಸಿ, ಈ ನಮ್ಮ ಜಿಲ್ಲೆಯಿಂದ ಎಜುಕೇಷನ್ ಮುಗಿಸಿ ವಾಪಸ್ ಹೋಗಿ USA ಅಮೇರಿಕಕ್ಕೆ ಫರ್ದರ್ ಎಜುಕೇಷನ್ ಅದಕ್ಕೆ ಅಪ್ಲೈ ಮಾಡ್ತಾರೆ. ಮಾಡಿದಾಗ ಆ ಹುಡುಗ ಬ್ರಿಲಿಯಂಟ್ ಇದ್ದಾನೆ, ತುಂಬ ಮಾರ್ಕ್ಸ್ ಇದೆ, ಫಾರಿನ್ ಯೂನಿವರ್ಸಿಟಿಯಲ್ಲಿ ಅವರಿಗೆ ಅಡ್ಮಿಷನ್ ಕೂಡ ಸಿಕ್ಕಿದೆ, ಎಲ್ಲನೂ ಸರಿಯಾಗಿದೆ. ಆದರೆ USA ಎಂಬಸಿಯಲ್ಲಿ ಅವರ ವೀಸಾ ರಿಜೆಕ್ಟ್ ಆಗ್ತದೆ. ಇಷ್ಟೊಂದು ರಿಚ್ ಮತ್ತು ಎಜುಕೇಟೆಡ್ ಹೈ ಮಾರ್ಕ್ಸ್ ಇದ್ದ ಹುಡುಗನ ವೀಸಾ ಯಾಕೆ ರಿಜೆಕ್ಟ್ ಆಗ್ತದ ಅಂತ ಅಪ್ಪ ಅಮ್ಮನವರು ತಮ್ಮ ಇನ್ಫ್ಲುಯೆನ್ಸ್ ಮುಖಾಂತರ US ಎಂಬಸಿಗೆ ಒಂದು ಮಾಹಿತಿ ಕೇಳಿದಾಗ ಅವರಿಗೆ ದೊರಕುವಂತಹ ಒಂದು ವಿಚಾರ ಏನಿದೆ ಅದು ತುಂಬ ಶಾಕಿಂಗ್. ಏನೆಂದರೆ, ಆ ದೈಜಿ ವರ್ಲ್ಡಲ್ಲಿ ಪಬ್ಲಿಷ್ ಆದಂಥ ನ್ಯೂಸು ಆ ಗೂಗಲಲ್ಲಿ ಇತ್ತು. US ಎಂಬಸಿಯಲ್ಲಿ ವೀಸಾ ಪ್ರೋಸೆಸ್ ಮಾಡುವಾಗ ಅವರ ಹೆಸರು, ಆ ಹುಡುಗನ ಹೆಸರು ಟೈಪ್ ಮಾಡಿದಾಗ ಈ ಹುಡುಗ 3 ವರ್ಷದ ಹಿಂದೆ ಡ್ರಗ್ ಸೇವನೆಯಲ್ಲಿ ಜೈಲು ಸೇರಿದಂಥ ಒಂದು ನ್ಯೂಸು ಈ ಇಂಗ್ಲೀಷ್ ವೆಬ್ಸೈಟಲ್ಲಿ ಇರ್ತದೆ. US ಎಂಬಸಿಯವರು ಅದನ್ನು ನೋಡಿ ಅವರಿಗೆ ವೀಸಾವನ್ನು ನಿರಾಕರಣೆ ಮಾಡ್ತಾರೆ. ಪ್ರೀತಿಯ ಸ್ನೇಹಿತರೆ, ಒಂದು ಮಾತು ಗಮನವಿರಲಿ, ಯಾವುದೇ ಫಾರಿನ್ ಎಂಬಸಿ ಇರಲಿ, ಇತ್ತೀಚೆಗೆ ಕಳೆದ ಒಂದು 2-3 ವರ್ಷಗಳಿಂದ ಸ್ಟೂಡೆಂಟ್ಸಿಗೆ ಒಂದು ವೇಳೆ ಫಾರಿನ್ಗೆ ಹೋಗಬೇಕಾದ್ರೆ ಅವರು ಗೂಗಲಲ್ಲಿ ಸರ್ಚ್ ಮಾಡಿ ಅವರ ಬಗ್ಗೆ ಕ್ರಿಮಿನಲ್ ರೆಕಾರ್ಡ್ ಇದೆಯಾ ಅಥವಾ ಏನಾದರೂ ಅವರು ನ್ಯೂಸಲ್ಲಿ ಇದ್ದಾರಾ, ಏನಾದರೂ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಂಡಿದ್ದಾರಾ ಅಂತ ಚೆಕ್ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಹೆಸರು ಸಿಕ್ಕಿದರೆ ಅಲ್ಲಿ ಅವರ ವೀಸಾ ನಿರಾಕರಣೆ ಆಗ್ತದೆ. ಕೇವಲ ವೀಸಾಕ್ಕೋಸ್ಕರ ಮಾತ್ರ ಅಲ್ಲ, ಜಾಬ್ಗೋಸ್ಕರ. ಈ ಭಾರತ ದೇಶದಲ್ಲಿ ಕೂಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೂಡ ಹೀಗೇನೆ ಸರ್ಚ್ ಮಾಡಿ ಅದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಡೈರೆಕ್ಟಾಗಿ ಅವರು ರಿಜೆಕ್ಟ್ ಆಗ್ತಾರೆ. ಆದರೆ ನಾನು ಇವತ್ತು ನಿಮಗೆ ಹೇಳುವಂಥ ಈ ಡ್ರಗ್ಸ್ ದಿನಾಚರಣೆ ಸಂದರ್ಭದಲ್ಲಿ ನಿಮಗೆ ಹೇಳುವಂಥ ವಿಚಾರ ಏನೆಂದರೆ, ಆ ಒಂದು 65-70 ವರ್ಷದ ಹಿರಿಯರು ತಮ್ಮ ಮಗನಿಗೋಸ್ಕರ ನಮ್ಮ ಆಫೀಸಿಗೆ ಬಂದು, ನನ್ನಂತಹವರ ಬಂದು ಅವರು ಕಾಲಿಗೆ ಬೀಳುವುದು, ಮಗ ಮಾಡಿದ ತಪ್ಪಿಗೋಸ್ಕರ ಕಾಲಿಗೆ ಬೀಳುವುದು. ಯಾಕೆಂದರೆ ಅವರಿಗೆ ಆ ನ್ಯೂಸನ್ನು ನಮ್ಮ ವೆಬ್ಸೈಟಿಂದ ಡಿಲೀಟ್ ಮಾಡಬೇಕು ಅಷ್ಟೇ. ನಾನು ಇಮ್ಮಿಡಿಯೇಟ್ಲಿ ನಮ್ಮ ಎಡಿಟರ್ಸಿಗೆ ಹೇಳಿ ಆ ನ್ಯೂಸನ್ನು ಡಿಲೀಟ್ ಮಾಡಲಿಕ್ಕೆ ಹೇಳಿದೆ. ಯಾಕೆಂದರೆ ಇನ್ನು ಮುಂದೆ ಅದು ಗೂಗಲಲ್ಲಿ ಸಿಗಬಾರ್ದು.
ಒಂದು ನೆನಪಿಡಿ ಎಲ್ಲ ವಿದ್ಯಾರ್ಥಿಗಳು, ನೀವು ಒಂದು ವೇಳೆ ಏನಾದರೂ ಯಾವುದೇ ಇಂಥ ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಕೇವಲ ದೈಜಿ ವರ್ಲ್ಡ್ ಮಾತ್ರ ಅಲ್ಲ, ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಿವೆ, ಸಾಕಷ್ಟು ವೆಬ್ಸೈಟ್ಸ್ಗಳಿವೆ. ಅಲ್ಲಿ ಒಮ್ಮೆ ನಿಮ್ಮ ನ್ಯೂಸ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆದರೆ ಅದು ಪರ್ಮನೆಂಟಾಗಿ ಗೂಗಲಲ್ಲಿ ಇರ್ತದೆ. ಯಾವುದೇ ಎಂಬೆಸಿ ಇರಲಿ, ಯಾವುದೇ ಕಂಪನಿ ಇರಲಿ, ಅಥವಾ ಯಾವುದೇ PCC ಮಾಡುವಾಗ ಇರಲಿ, ಆ ಗೂಗಲಲ್ಲಿ ನಿಮ್ಮ ಹೆಸರು ಬಂದರೆ ನಿಮಗೆ ನಿಮ್ಮ ಜಾಬ್ ಸಿಕ್ಕುವುದು ಹೋಗುತ್ತೆ. ನಿಮಗೆ ಫಾರಿನಲ್ಲಿ ಎಜುಕೇಷನ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ತುಂಬಾ ಪ್ರಾಬ್ಲಮ್ಗಳು ಬಂದು ನೀವು ನಿರಾಸೆ ಆಗ್ತೀರಾ ನೀವು ಮಾಡಿದ ಒಂದು ಸಣ್ಣ ತಪ್ಪಿನಿಂದ. ಡ್ರಗ್ಸ್ ಸೇವನೆ ಬಹುಶಃ ಕೆಲ ಸಮಯಕ್ಕೆ, ಒಂದು ಶಾರ್ಟ್ ಟೈಮಿಗೆ ಮನಸ್ಸಿಗೆ ಖುಷಿ ಕೊಡ್ಬೋದು, ಆದರೆ ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡುವಂತಹ ಈ ಬಹಳ ದೊಡ್ಡ ವೈರಿ ನಮ್ಮ ಪಾಲಿಗೆ, ನಮ್ಮ ಯುವಜನರ ಪಾಲಿಗೆ ಇದಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವತ್ತೂ ಕೂಡ ನೀವು ಮಾಡಿದ ತಪ್ಪಿನಿಂದ ಪಾರಾಗಲಿಕ್ಕೆ ಅಥವಾ ನೀವು ಮಾಡಿದ ತಪ್ಪಿಗೋಸ್ಕರ ನಿಮ್ಮ ತಂದೆ ತಾಯಿಯವರು ಯಾವತ್ತೂ ಕೂಡ ಇನ್ನೊಬ್ಬರ ಕಾಲನ್ನು ಹಿಡಿಯುವಂಥ ಪರಿಸ್ಥಿತಿಯನ್ನು ಖಂಡಿತವಾಗಿ ನಿರ್ಮಾಣ ಮಾಡಬೇಡಿ. ಅದು ಡ್ರಗ್ಸ್ ಇರ್ಬೋದು ಅಥವಾ ಯಾವುದೇ ಕ್ರೈಮ್ ಇರ್ಬೋದು. ಇದರಿಂದ ನೀವು ನಿಮ್ಮದೇ ತಂದೆ ತಾಯಿಯವರನ್ನು ಡೌನ್ ಮಾಡ್ತೀರಾ. ನಿಮಗೆ ಯಾವತ್ತೂ ಅದರಲ್ಲಿ ಕ್ಷಮೆ ನಮಗೆ ಖಂಡಿತ ಇರಲ್ಲ. ಆದರೆ ಈ ಡ್ರಗ್ಸ್ ದಿನಾಚರಣೆಯಂದು ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಯುವಜನರಿಗೆ ಮತ್ತು ಎಲ್ರಿಗೂ ಕೂಡ, ಖಾಲಿ ಯುವಜನರಿಗೆ ಮಾತ್ರ ಅಲ್ಲ, ಒಂದು ಸಿಂಪಲಾದ ಮೆಸೇಜನ್ನು ಕೊಡಲಿಕ್ಕೆ ಬಯಸ್ತೇನೆ. ಒಂದು ಕ್ಷಣಿಕವಾದ ಒಂದು ಖುಷಿಗೋಸ್ಕರ ಇಡೀ ಜೀವನವನ್ನೇ ಹಾಳು ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಏನಾಗಿದೆ ಅಂದರೆ, ಈ ಡಿಜಿಟಲ್ ವರ್ಲ್ಡ್ನ ಮುಖಾಂತರ ಪ್ರತಿಯೊಂದು ವಿಷಯ ಕೂಡ ರೆಕಾರ್ಡ್ ಆಗುತ್ತೆ. ಒಮ್ಮೆ ನೀವು ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ನಿಮ್ಮ ಎಂಟೈರ್ ಕರಿಯರ್ ಹಾಳಾಗುತ್ತೆ. ಯಾಕೆಂದರೆ FIR ಅಲ್ಲಿ ಇದ್ದ ಹೆಸರು ನಿಮ್ಮ ಎಲ್ಲ ವೆಬ್ಬಲ್ಲಿ ಅಲ್ಲಿ ಇಲ್ಲಿ ಹೋಗಿ ರಿಜಿಸ್ಟರ್ ಆಗುತ್ತೆ. ಒಂದು ವೇಳೆ ನೀವು ಪೊಲೀಸರ ಕಣ್ಣಿನಿಂದ ತಪ್ಪಿಸಿದರೂ ನಿಮ್ಮ ಆರೋಗ್ಯ, ನಿಮ್ಮ ಫ್ಯೂಚರ್, ನಿಮ್ಮ ಕರಿಯರನ್ನು ದಯಮಾಡಿ ಕಳ್ಕೊಳ್ಬೇಡಿ. ಈ ಒಂದು ಕ್ಷಣಿಕ ಖುಷಿಗೋಸ್ಕರ ನಿಮ್ಮ ಲೈಫನ್ನು ಹಾಳು ಮಾಡಬೇಡಿ. ಇದೇ ನನ್ನ ಈ ಡ್ರಗ್ಸ್ ದಿನಾಚರಣೆಯಂದು ಒಂದು ಸಿಂಪಲ್ ಆದ ಸಂದೇಶ. ನಿಮ್ಮ ಅಭಿಪ್ರಾಯಗಳನ್ನು, ಒಂದು ವೇಳೆ ನಿಮಗೆ ಇಂಥ ಅನುಭವಗಳು ಇದ್ದಲ್ಲಿ ಓಪನ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ.